ಬೆಳಗಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ 37-41. ಕುಚ್ಚುಗಳು ಭಾಗ 1. ಸಬ್ಬತ್ ದಿನದಂದು ಕಟ್ಟಿಗೆಗಳನ್ನು ಆರಿಸುತ್ತಿದ್ದ ವ್ಯಕ್ತಿಯನ್ನು ಕಂಡುಹಿಡಿದು ಅವನಿಗೆ ಮರಣದಂಡನೆ ವಿಧಿಸಿದ ನಂತರ ಯೆಹೋವನು ತಕ್ಷಣವೇ ಇಸ್ರಾಯೇಲರಿಗೆ ತಮ್ಮ ವಸ್ತ್ರಗಳ ಅಂಚುಗಳಿಗೆ ಕುಚ್ಚುಗಳನ್ನು ಧರಿಸಬೇಕೆಂದು ಆಜ್ಞಾಪಿಸಿದನು. ಇದರ ಉದ್ದೇಶವು ತುಂಬಾ ಪ್ರಾಯೋಗಿಕವಾಗಿತ್ತು. ಜನರು ಈ ಕುಚ್ಚುಗಳನ್ನು ನೋಡಿದಾಗ ದೇವರ ಆಜ್ಞೆಗಳನ್ನು ನೆನಪಿಸಿಕೊಂಡು ಅವುಗಳಿಗೆ ವಿಧೇಯರಾಗಬೇಕಿತ್ತು. ಇಂದು ನಾವು ಈ ಕುಚ್ಚುಗಳನ್ನು, ಅವುಗಳೊಳಗಿನ ನೀಲಿ ದಾರವನ್ನು, ಅವುಗಳನ್ನು ಎಲ್ಲಿ ಇರಿಸಲಾಗಿತ್ತು ಎಂಬುದನ್ನು ಈ ಸರಳ ಆಜ್ಞೆಯೊಳಗೆ ಯೆಹೋವನು ಅಡಗಿಸಿಟ್ಟಿರುವ ಸುಂದರವಾದ ಸತ್ಯಗಳನ್ನು ಹೆಚ್ಚು ಹತ್ತಿರದಿಂದ ನೋಡೋಣ. ಈ ಕುಚ್ಚನ್ನು ಹೆಚ್ಚಾಗಿ ಥ್ರಿಟಿಸ್ ಎಂದು ಕರೆಯಲಾಗುತ್ತದೆ. ಈ ಪದವು ಅಂಚು, ಕಂಚು ಮತ್ತು ಅಥವಾ ತೂಗಾಡುವ ದಾರವನ್ನು ಸೂಚಿಸುತ್ತದೆ. ಇವುಗಳನ್ನು ಹೊರ ಉಡುಪಿನ 4 ಮೂಲೆಗಳಲ್ಲಿ ಜೋಡಿಸಲಾಗುತ್ತಿತ್ತು. ಆ ಆಜ್ಞೆಯು ದ್ವಿತೀಯೋಪದೇಶಕಾಂಡ 22ನೇ ಅಧ್ಯಾಯ 12ರಲ್ಲಿ ಪುನರಾವರ್ತನೆಯಾಗುತ್ತಿದೆ. ಇವು ಹೊದ್ದುಕೊಳ್ಳುವ ಹೊದಿಕೆಯ 4 ಮೂಲೆಗಳಲ್ಲಿ ಕುಚ್ಚುಗಳನ್ನು ಮಾಡಿಕೊಡಬೇಕು. ಇದರ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ನೀಲಿ ಬಣ್ಣದ ದಾರ, ಏಕೆಂದರೆ ಅರಣ್ಯಕಾಂಡ 15ನೇ ಅಧ್ಯಾಯ 38ರಲ್ಲಿ ಕುಚ್ಚಿನಲ್ಲಿ ನೀಲಿ ಬಣ್ಣದ ದಾರವನ್ನು ಇಡಬೇಕು ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಈ ನೀಲಿ ದಾರವು ಕುಚ್ಚನ್ನು ದೃಷ್ಟಿಗೆ ಎದ್ದು ಕಾಣುವಂತೆ ಮಾಡಿತು. ಅದು ಕಣ್ಣಿಗೆ ತಕ್ಷಣ ಬೀಳುತ್ತಿತ್ತು ಮತ್ತು ಇದರ ಕಾರಣವನ್ನು ಅರಣ್ಯಕಾಂಡ 15ನೇ ಅಧ್ಯಾಯ 39 ಮತ್ತು 40ರಲ್ಲಿ ನೇರವಾಗಿ ನೀಡಲಾಗಿದೆ. ಇಸ್ರಾಯೇಲ್ಯರು ಈ ಕುಚ್ಚುಗಳನ್ನು ನೋಡಿದಾಗ ಯೆಹೋವನು ಎಲ್ಲ ಆಜ್ಞೆಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಮಾಡಬೇಕಿತ್ತು ಮತ್ತು ತಮ್ಮ ಸ್ವಂತ ಹೃದಯ ಹಾಗೂ ಕಣ್ಣುಗಳನ್ನು ಅನುಸರಿಸಿ ದಾರಿ ತಪ್ಪಬಾರದಾಗಿತ್ತು. ಹೀಗಾಗಿ ಈ ಕುಚ್ಚು ದೇಹಕ್ಕೆ ಲಗತ್ತಿಸಲಾದ ಒಂದು ದೃಶ್ಯ ಜ್ಞಾಪಕ ಪತ್ರದಂತೆ ಕೆಲಸ ಮಾಡಿತು. ನೀವು ಯಾರಿಗೆ ಸೇರಿದ್ದೀರಿ ಎಂಬುದನ್ನು ನೆನಪಿನಲ್ಲಿಡಿರಿ. ಒಡಂಬಡಿಕೆಯನ್ನು ನೆನಪಿಸಿಕೊಳ್ಳಿ, ಆಜ್ಞೆಗಳನ್ನು ನೆನಪಿಸಿಕೊಳ್ಳಿ ಎಂದು ಅದು ಮೌನವಾಗಿ ಹೇಳುತ್ತಿತ್ತು. ಅದು ತೋರಿಸಿದ ಮಾರ್ಗವು ಸರಳವಾಗಿತ್ತು. ನಿಮ್ಮ ಸ್ವಂತ ಹೃದಯ ಮತ್ತು ಕಣ್ಣುಗಳನ್ನು ಅನುಸರಿಸಬೇಡಿ, ಬದಲಿಗೆ ಕುಚ್ಚನ್ನು ನೋಡಿ ಯೆಹೋವನ ಆಜ್ಞೆಗಳನ್ನು ನೆನಪಿಸಿಕೊಳ್ಳಿ, ಅವುಗಳಿಗೆ ವಿಧೇಯರಾಗಿರಿ ಮತ್ತು ನಿಮ್ಮ ದೇವರಿಗೆ ಪವಿತ್ರರಾಗಿರಿ. ಸುವಾರ್ತೆಗಳಲ್ಲಿ ನಾವು ಕಾಣುವ ನಂತರದ ಆಚರಣೆಯನ್ನು ವಿವರಿಸಲು ಇದು ಸಹಾಯ ಮಾಡುತ್ತದೆ. ಕ್ರಿಸ್ತನು ಬಂದ ಸಮಯಕ್ಕಾಗಲೇ ಯೆಹೂದ್ಯರು ಇನ್ನೂ ಈ ಕುಚ್ಚುಗಳನ್ನು ಧರಿಸುತ್ತಿದ್ದರು. ಹೊಸ ಒಡಂಬಡಿಕೆಯು ಈ ಗ್ರೀಕ್ ಪದವನ್ನು ಬಳಸುತ್ತದೆ. ಇದರರ್ಥ ವಸ್ತ್ರದ ಅಂಚು, ಕಿಂಚಿತ್ ಭಾಗ ಅಥವಾ ಕುಚ್ಚು, ಮತ್ತು ಕ್ರಿಸ್ತನು ಇವುಗಳನ್ನು ಧರಿಸಿದನು ಎಂದು ತೋರುತ್ತದೆ. ಏಕೆಂದರೆ ಮತ್ತಾಯ 9ನೇ ಅಧ್ಯಾಯ 20ರಲ್ಲಿ ಮಹಿಳೆಯು ಆತನ ವಸ್ತ್ರದ ಅಂಚನ್ನು ಮುಟ್ಟಿದಳು ಮತ್ತು ಅದೇ ಪದವು ಮತ್ತೆ ಮತ್ತಾಯ ಬರೆದ ಸುವಾರ್ತೆ 36ರಲ್ಲಿ ಕಾಣಿಸಿಕೊಳ್ಳುತ್ತದೆ. ನಂತರ ಯೆಹೂದ್ಯ ಸಂಪ್ರದಾಯವು ಗಂಟುಗಳು ಮತ್ತು ದಾರಗಳನ್ನು ಹೇಗೆ ಮಡಚಬೇಕು ಎಂಬುದರ ಕುರಿತು ಹೆಚ್ಚಿನ ವಿವರಗಳನ್ನು ಸೇರಿಸಿತು. ಆದರೆ ನಾವು ತೋರಾ ಸ್ವತಃ ಏನು ಹೇಳುತ್ತದೆ ಮತ್ತು ಪವಿತ್ರ ಗ್ರಂಥವು ಸ್ಪಷ್ಟಪಡಿಸುವ ಸತ್ಯಗಳ ಮೇಲೆ ಮಾತ್ರ ಗಮನ ಹರಿಸೋಣ. ನೀಲಿ ಬಣ್ಣದ ದ್ವಾರವನ್ನು ಸುಮ್ಮನೆ ಆಯ್ಕೆ ಮಾಡಲಿಲ್ಲ. ಬೈಬಲ್ ಈ ನೀಲಿ ಬಣ್ಣವನ್ನು ಪದೇ ಪವಿತ್ರ ಆಲಯ ಮತ್ತು ಯಾಜಕತ್ವಕ್ಕೆ ಜೋಡಿಸುತ್ತದೆ. ಗೂಡಾರದ ಪರದೆಗಳು, ಅಡ್ಡಪರದೆ ಮತ್ತು ಮಹಾಯಾಜಕನ ವಸ್ತ್ರಗಳು ಇವೆಲ್ಲವೂ ಆ ನೀಲಿ ಬಣ್ಣದಿಂದ ಕಂಗೊಳಿಸುತ್ತಿದ್ದವು. ಮತ್ತು ವಾಸ್ತವವಾಗಿ ಮಹಾಯಾಜಕನ ಮೇಲಂಗಿಯನ್ನು ಸಂಪೂರ್ಣವಾಗಿ ನೀಲಿ ಬಣ್ಣದಿಂದಲೇ ಮಾಡಲಾಗಿತ್ತು. ವಿಮೋಚನಕಾಂಡ 26ನೇ ಅಧ್ಯಾಯ
1:31, 28, 31 ಈ ವಾಕ್ಯಗಳಲ್ಲಿ, ಆದುದರಿಂದ ನೀಲಿ ಬಣ್ಣವು ಪವಿತ್ರ ಸ್ಥಳದ ಯಾಜಕತ್ವದ ಮತ್ತು ಪರಲೋಕದ ಬಣ್ಣವಾಗಿದೆ. ಹಾಗೂ ಪವಿತ್ರ ಗ್ರಂಥವು ನಮ್ಮ ದೃಷ್ಟಿಯನ್ನು ಇನ್ನೂ ಎತ್ತರಕ್ಕೆ ಒಯ್ಯುತ್ತದೆ, ಏಕೆಂದರೆ ಇಸ್ರಾಯೇಲ್ಯರ ಹಿರಿಯರು ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಅವರು ಇಸ್ರಾಯೇಲ್ಯರ ದೇವರನ್ನು ಕಂಡರು. ಆತನ ಪಾದಗಳ ಕೆಳಗೆ ಆಕಾಶದಷ್ಟೇ ನಿರ್ಮಲವಾದ ನೀಲಮಣಿಯ ಕಲ್ಲಿನಂತಹ ಕಾಂತಿಯುಳ್ಳ ಪೀಠವಿತ್ತು. ವಿಮೋಚನಕಾಂಡ 24ನೇ ಅಧ್ಯಾಯ 10ನೇ ಅಧ್ಯಾಯ. ಹೀಗಾಗಿ ನೀಲಿ ದಾರವು ನಮ್ಮ ದೃಷ್ಟಿಯನ್ನು ವಸ್ತ್ರದಿಂದ ಆಕಾಶಕ್ಕೆ, ದೇವರ ಸಿಂಹಾಸನದವರೆಗೂ ಮೇಲಕ್ಕೆ ಎತ್ತುತ್ತದೆ. ಈ ನೀಲಿ ಬಣ್ಣವು ನಮಗೆ ಹೀಗೆ ಹೇಳುತ್ತದೆ: ಆಜ್ಞೆಗಳು ಪರಲೋಕದಿಂದ ಬಂದಿವೆ, ನಮ್ಮ ಕಣ್ಣುಗಳನ್ನು ದೇವರ ಕಡೆಗೆ ಎತ್ತಿ ಹಿಡಿಯಿರಿ. ನೀವು ಪರಲೋಕದ ಪವಿತ್ರತೆಗೆ ಕರೆಯಲ್ಪಟ್ಟಿದ್ದೀರಿ. ನೀಲಿ ಬಣ್ಣವು ಭೂಮಿಯನ್ನು ಪರಲೋಕಕ್ಕೆ ಜೋಡಿಸುವ ಲಂಬರೇಖೆಯಾಗಿದೆ. ನಂತರ 4 ಮೂಲೆಗಳಲ್ಲಿ ಮತ್ತು ಇವು ಎದುರು ದಿಕ್ಕನ್ನು ತೋರಿಸುತ್ತವೆ. ನೀಲಿ ಬಣ್ಣವು ಮೇಲ್ಮುಖವಾಗಿ ತೋರಿಸಿದರೆ 4 ಮೂಲೆಗಳು ಹೊರಮುಖವಾಗಿ ಇಡೀ ಭೂಮಿಗೆ ಮತ್ತು ಇಡೀ ಜೀವನಕ್ಕೆ ಮುಖ ಮಾಡಿವೆ. 4 ಮೂಲೆಗಳು ಎಂಬುದು ಇಡೀ ಭೂಮಿಯ ಮತ್ತು ಎಲ್ಲ ದಿಕ್ಕುಗಳ ಚಿತ್ರಣವಾಗಿದೆ ಎಂದು ಬೈಬಲ್ ಸ್ವತಃ ಹೇಳುತ್ತದೆ. ಯೆಹೋವನ ಭೂಮಿಯು 4 ಮೂಲೆಗಳಿಂದ ಇಸ್ರಾಯೇಲಿನ ಭ್ರಷ್ಟರನ್ನು ಒಟ್ಟುಗೂಡಿಸುವವು ಎಂದು ವಾಗ್ದಾನ ಮಾಡಿದನು. ಯೆಶಾಯ 11ನೇ ಅಧ್ಯಾಯ 12ನೇ ವಾಕ್ಯ. ಯೆಹೆಜ್ಕೇಲನು ದೇಶದ 4 ಮೂಲೆಗಳ ಮೇಲೆ ಅಂತ್ಯವು ಬಂದಿದೆ ಎಂದು ಎಚ್ಚರಿಸಿದನು. ಯೋಹಾನನು ಭೂಮಿಯ 4 ಮೂಲೆಗಳಲ್ಲಿ 4 ಮಂದಿ ದೂತರು ನಿಂತಿರುವುದನ್ನು ಕಂಡನು. ಪ್ರಕಟಣೆ 7ನೇ ಅಧ್ಯಾಯ 1ನೇ ವಾಕ್ಯ. 4 ಮೂಲೆಗಳು ಎಂದರೆ ಸಂಪೂರ್ಣತೆ, ಎಲ್ಲೆಡೆ ಮತ್ತು ಎಲ್ಲಾ ದಿಕ್ಕುಗಳು ಎಂದರ್ಥ. ಆದುದರಿಂದ ಈ 4 ಮೂಲೆಗಳು ನಮಗೆ ಹೀಗೆ ಹೇಳುತ್ತವೆ: ದೇವರ ಆಜ್ಞೆಗಳು ನಿಮ್ಮ ಇಡೀ ಜೀವನವನ್ನು, ನೀವು ತಿರುಗುವ ಪ್ರತಿಯೊಂದು ದಿಕ್ಕನ್ನು, ನಿಮ್ಮ ನಡವಳಿಕೆಯನ್ನು, ಪ್ರತಿಯೊಂದು ಮೂಲೆಯನ್ನು ಆವರಿಸುತ್ತದೆ. ಮತ್ತು ದೇವರ ಕರೆಯು ಭೂಮಿಯ 4 ಮೂಲೆಗಳಿಗೂ ಹಾಗೂ ಎಲ್ಲಾ ಜನಾಂಗಗಳಲ್ಲಿಯೂ ತಲುಪುತ್ತದೆ. ನೀಲಿ ಬಣ್ಣವು ಪರಲೋಕಕ್ಕೆ ತಲುಪುವ ಲಂಬರೇಖೆಯಾಗಿದೆ. 4 ಮೂಲೆಗಳು ಇಡೀ ಭೂಮಿ ಮತ್ತು ಇಡೀ ಮಾನವ ಕುಲವನ್ನು ತಲುಪುವ ಸಮತಲ ರೇಖೆಯಾಗಿದೆ. ಈಗ ಇವೆರಡರನ್ನು ಒಂದಾಗಿ ಸೇರಿಸಿ, ಏಕೆಂದರೆ ಈ ಬೋಧನೆಯ ಮುಖ್ಯ ಸಾರಾಂಶವೇ ಇಲ್ಲಿದೆ. ನೀಲಿ ಬಣ್ಣವು ಮೇಲಕ್ಕೆ, ಪರಲೋಕಕ್ಕೆ, ಸಿಂಹಾಸನಕ್ಕೆ, ಪವಿತ್ರತೆಗೆ ಮತ್ತು ಯಾಜಕತ್ವಕ್ಕೆ ದಾರಿ ತೋರಿಸುತ್ತದೆ. 4 ಮೂಲೆಗಳು ಹೊರಗೆ, ಇಡೀ ಭೂಮಿಗೆ, ಪ್ರತಿಯೊಂದು ದಿಕ್ಕಿಗೆ, ಸಂಪೂರ್ಣ ಜೀವನಕ್ಕೆ ಮತ್ತು ಎಲ್ಲಾ ಜನಾಂಗಗಳಿಗೆ ಮುಖ ಮಾಡಿವೆ. ಇನ್ನೊಂದು ಸಮತಲವಾಗಿದೆ. ಹೀಗೆ ಪ್ರತಿಯೊಂದು ಕುಚ್ಚು ಮೇಲಿರುವ ದೇವರೊಂದಿಗೆ ಒಂದಾದ ಮತ್ತು ಕೆಳಗಿರುವ ಪ್ರತಿಯೊಂದು 4 ಮೂಲೆಗಳಲ್ಲಿ ಆವರಿಸುವ ಜೀವನದ ಸಣ್ಣ ಚಿತ್ರಣವಾಗಿತ್ತು. ಧರಿಸುವವನಿಗೆ ನೆನಪಿಸಿಕೊಳ್ಳಲು, ವಿಧೇಯರಾಗಲು ಮತ್ತು ಪವಿತ್ರರಾಗಿರಲು ತಿಳಿಸುವ ಒಂದು ಸರಳ ಜ್ಞಾಪಕ ಪತ್ರದಲ್ಲಿ ಪರಲೋಕ ಮತ್ತು ಭೂಮಿ ಒಂದಾಗಿ ಬೆಸೆದುಕೊಂಡಿದ್ದವು. ಇಲ್ಲೊಂದು ಸುಂದರವಾದ ಎಳೆ ಇದೆ. ಅದು ನೇರವಾಗಿ ಕ್ರಿಸ್ತನಿಗೆ ತಲುಪುತ್ತದೆ ಹಾಗೂ ಇದು ಹೀಬ್ರೂ ಭಾಷೆಯಲ್ಲಿ ಬಲವಾಗಿ ಬೇರೂರಿದೆ. ಅರಣ್ಯಕಾಂಡ 15ನೇ ಅಧ್ಯಾಯ 38ನೇ ವಾಕ್ಯ ಮತ್ತು ದ್ವಿತೀಯೋಪದೇಶಕಾಂಡ 22ನೇ ಅಧ್ಯಾಯ 12ರಲ್ಲಿ ವಸ್ತ್ರದ ಮೂಲೆಗೆ ಬಳಸಲಾದ ಪದ ಕಾನಫ್ ಮತ್ತು ಇದೇ ಪದಕ್ಕೆ ರೆಕ್ಕೆ ಎಂಬ ಅರ್ಥವೂ ಇದೆ. ಈಗ ಮಲಾಕಿಯ ಮಾತುಗಳನ್ನು ಆಲಿಸಿ, ನಿಮಗೆ ನೀತಿಯ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ಗುಣಪಡಿಸುವಿಕೆಯೊಂದಿಗೆ ಉದಯಿಸುವನು. ಮಲಾಕಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ. ಕುಚ್ಚು ತೂಗಾಡುವ ವಸ್ತ್ರದ ಮೂಲೆಗೆ ಬಳಸಿದ ಅದೇ ಪದವು ಮೆಸ್ಸಿಯನ್ನು ಹೊತ್ತು ತರುವ ರೆಕ್ಕೆಗಳಿಗೆ ಬಳಸುವ ಪದವಾಗಿದೆ. ಗುಣಪಡಿಸುವಿಕೆ ಮತ್ತು ಸುವಾರ್ತೆಗಳು ನಮಗೆ ತೋರಿಸುವುದು ಅದನ್ನೇ.
ರೋಗಿಗಳು ಕ್ರಿಸ್ತನ ವಸ್ತ್ರದ ಅಂಚನ್ನು ಮುಟ್ಟಲು ಕೈಚಾಚಿದರು ಮತ್ತು ಅವರು ಗುಣಮುಖರಾದರು. ರಕ್ತಸ್ರಾವದ ಸಮಸ್ಯೆ ಇದ್ದ ಮಹಿಳೆಯು ಆತನ ವಸ್ತ್ರದ ಅಂಚನ್ನು ಮುಟ್ಟಿದಳು ಮತ್ತು ಸಂಪೂರ್ಣ ಗುಣಮುಖರಾದರು. ಮತ್ತಾಯ 14ನೇ ಅಧ್ಯಾಯ 36ನೇ ವಾಕ್ಯ. ಅವರು ಗುಣಪಡಿಸುವಿಕೆಯು ದೊರೆಯುತ್ತದೆ ಎಂದು ಮಲಾಕಿಯು ವಾಗ್ದಾನ ಮಾಡಿದ ಅದೇ ಕನಾಫ್ ಅಂದರೆ ರೆಕ್ಕೆಗಳು ಮೇಲಿನ ಕುಚ್ಚನ್ನು ಮುಟ್ಟಲು ಯತ್ನಿಸಿದರು. ಹೀಗೆ ಸಂಪೂರ್ಣ ದರ್ಶನವು ಒಂದಾಗಿ ಬೆಸೆಯುತ್ತದೆ. ಪ್ರತಿಯೊಬ್ಬ ನಂಬಿಗಸ್ತ ಇಸ್ರಾಯೇಲರಂತೆ ಕ್ರಿಸ್ತನು ಕೂಡ ಕುಚ್ಚನ್ನು ಧರಿಸಿದನು ಮತ್ತು ಆತನ ರೆಕ್ಕೆಗಳಿನ ಗುಣಪಡಿಸುವಿಕೆಯು ನೀಲಿ ದಾರವು ತೂಗಾಡುತ್ತಿದ್ದ ಅದೇ ಮೂಲೆಯಲ್ಲಿ ಕಂಡುಬಂದಿತು. ನೀಲಿ ಬಣ್ಣದಲ್ಲಿ ಚಿತ್ರಿಸಲಾದ ಪರಲೋಕದ ಪವಿತ್ರತೆಯು 4 ಮೂಲೆಗಳಲ್ಲಿ ಚಿತ್ರಿಸಲಾದ ಇಡೀ ಭೂಮಿಯನ್ನು ಗುಣಪಡಿಸಲು ಕೆಳಗೆ ತಲುಪುತ್ತಿತ್ತು. ನಾವು ಒಂದು ಎಚ್ಚರಿಕೆಯೊಂದಿಗೆ ಮುಕ್ತಾಯಗೊಳಿಸೋಣ ಮತ್ತು ಅದು ಕ್ರಿಸ್ತನ ಬಾಯಿಂದಲೇ ಬರುತ್ತದೆ. ಕುಚ್ಚಿನ ಉದ್ದೇಶವು ಹೃದಯವನ್ನು ವಿಧೇಯತೆ ಒಳಮುಖವಾಗಿ ತಿರುಗಿಸುವುದಾಗಿತ್ತು. ಆದರೆ ಫರಿಸಾಯನು ಅದನ್ನು ಹೊರಗಿನ ಪ್ರದರ್ಶನವಾಗಿ ಮಾಡಿಕೊಂಡರು, ಏಕೆಂದರೆ ಅವರು ಜನರಿಗೆ ಕಾಣಿಸಲೆಂದು ತಮ್ಮ ವಸ್ತ್ರಗಳ ಅಂಚುಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳುತ್ತಾರೆ ಎಂದು ಕ್ರಿಸ್ತನು ಹೇಳಿದನು. ಮತ್ತಾಯ 23ನೇ ಅಧ್ಯಾಯ 5ನೇ ವಾಕ್ಯ. ತಾವು ಎಷ್ಟು ಧಾರ್ಮಿಕರೆಂದು ಇತರರನ್ನು ಗಮನಿಸಲಿ ಎಂಬ ಕಾರಣಕ್ಕಾಗಿ ಅವರು ತಮ್ಮ ಕುಚ್ಚುಗಳನ್ನು ದೊಡ್ಡದಾಗಿ ಮಾಡಿಕೊಂಡರು. ಆದುದರಿಂದ ಈ ಪಾಠವು ಒಂದು ಎಚ್ಚರಿಕೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ನೀಲಿ ದಾರ ಮತ್ತು 4 ಮೂಲೆಗಳನ್ನು ಕೇವಲ ಪ್ರದರ್ಶನಕ್ಕಾಗಿ ಧರಿಸದಿದ್ದರೆ ಅವುಗಳಿಗೆ ಯಾವುದೇ ಅರ್ಥವಿರುವುದಿಲ್ಲ. ವಿಷಯವು ಎಂದಿಗೂ ದಾರದ ಕುರಿತಾಗಿರಲಿಲ್ಲ. ಅದರ ಉದ್ದೇಶವು ಯಾವಾಗಲೂ ನೆನಪಿಸಿಕೊಳ್ಳುವುದು, ವಿಧೇಯರಾಗುವುದು ಮತ್ತು ಪವಿತ್ರರಾಗಿರುವುದೇ ಆಗಿತ್ತು. ಅರಣ್ಯಕಾಂಡ 15ನೇ ಅಧ್ಯಾಯ 40ನೇ ವಾಕ್ಯ. ಹೃದಯವು ದೇವರನ್ನು ಮರೆತಿರುವಾಗ ಜನರ ಕಣ್ಣುಗಳಿಗಾಗಿ ಧರಿಸುವ ಜ್ಞಾಪಕ ಪತ್ರವು ತನ್ನ ಮೂಲ ಉದ್ದೇಶವನ್ನೇ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೆ. ನಾಳೆ ಯೆಹೋವನ ಚಿತ್ತವಿದ್ದರೆ ನಾವು ನೂತನ ಸೃಷ್ಟಿಯ ಕುಚ್ಚನ್ನು ಹಾಗೂ ಕ್ರಿಸ್ತನಿಗೆ ಸೇರಿದ ನಮಗೆ ಇವೆಲ್ಲವೂ ಏನನ್ನು ಸೂಚಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಓ ಯೆಹೋವನೇ, ಪರಲೋಕದ ಪ್ರಕಾಶ ಮೇಲೆ ಸಿಂಹಾಸನನಾಗಿರುವ ನಮ್ಮ ದೇವರೇ, ನಮ್ಮ ದೃಷ್ಟಿಯನ್ನು ನಿನ್ನ ಪವಿತ್ರತೆಗೆ ಮತ್ತು ನಿನ್ನ ಸಿಂಹಾಸನದತ್ತಕ್ಕೆ ಮೇಲಕ್ಕೆ ಎತ್ತುವ ನೀಲಿ ದಾರಕ್ಕಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ನಿನ್ನ ವಾಕ್ಯವು ನಮ್ಮ ಇಡೀ ಜೀವನವನ್ನು ಆವರಿಸುತ್ತದೆ ಎಂಬುದನ್ನು ನಮಗೆ ನೆನಪಿಸುವ 4 ಮೂಲೆಗಳಿಗಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ಮೇಲಿರುವ ಪರಲೋಕದೊಂದಿಗೆ ನಮ್ಮನ್ನು ಜೋಡಿಸು ಮತ್ತು ಕೆಳಗಿರುವ ನಮ್ಮ ನಡವಳಿಕೆಯ ಪ್ರತಿಯೊಂದು ಮೂಲೆಯನ್ನು ನಿನ್ನ ಆಜ್ಞೆಗಳನ್ನು ಆವರಿಸುವಂತೆ ಮಾಡು. ನೀಲಿ ದಾರವು ತೂಗಾಡುತ್ತಿದ್ದ ಕ್ರಿಸ್ತನ ರೆಕ್ಕೆಗಳಲ್ಲಿ ಗುಣಪಡಿಸುವಿಕೆ ದೊರೆತದ್ದಕ್ಕಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ಜನರ ಕಣ್ಣುಗಳಿಗಾಗಿ ನಮ್ಮ ಭಕ್ತಿಯನ್ನು ಪ್ರದರ್ಶಿಸುವುದರಿಂದ ನಮ್ಮನ್ನು ಕಾಪಾಡು. ನಾವು ನಿಜವಾಗಿಯೂ ನೆನಪಿಸಿಕೊಳ್ಳಲು, ವಿಧೇಯರಾಗಲು ಮತ್ತು ಪವಿತ್ರರಾಗಿರಲು ನಮಗೆ ಸಹಾಯ ಮಾಡು. ಪರಲೋಕದಲ್ಲಿ ಸಿಂಹಾಸನ ಆಗಿರುವ ದೇವರೇ, ನಾನು ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತುತ್ತೇನೆ. ಕೀರ್ತನೆಗಳು 123 1ನೇ ವಾಕ್ಯ. ಯಾರ ರೆಕ್ಕೆಗಳಲ್ಲಿ ಗುಣಪಡಿಸುವಿಕೆ ಇದೆಯೋ ಆ ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.